ಹಾವು ಆಹಾರ ನಿಧಾನಕ್ಕೆ ಒಳಗೆ ಎಳ್ಕೊಳ್ತಾ ಹೋಗ್ತಲ್ಲ, ಹಾಗೆ ದುಶ್ಚಟ ನಿಧಾನಕ್ಕೆ ಒಳಗೆ ಎಳ್ಕೊಳ್ಳುತ್ತೆ. ಹಾವಿನ ಬಾಯಿಗೆ ಸಿಕ್ಕಿ ಪ್ರಾಣಿ ಬದುಕಿಗಾಗಿ ಎಷ್ಟು ಅರ್ಥನಾದ ಮಾಡಿದರೂ ಹಾವು ಮರ್ಸಿಲೆಸ್, ನಿಧಾನ ನುಂಗೋಗ್ಬಿಡಲ್ಲ. ಒಮ್ಮೆ ದುಶ್ಚಟ ಅಂಟಿಸ್ಕೊಂಡ್ರೆ ಮುಗ್ದೇ ಹೋಯ್ತು. ಹಾವಿನ ಬಾಯಿಗೆ ಸಿಕ್ಕಿ ಆಹಾರವಾದಂತೆ ಸ್ವಾಹ. ವ್ಯಸನ ವ್ಯಕ್ತಿಯನ್ನ ಸಜ್ಜನೊಬ್ಬರು ಹಿಡಿದು ಕೇಳಿದ್ರಂತೆ, ಕಲ್ತಿದ್ದು ಬಿಡ್ತೀಯ, ಕಟ್ಟಿಕೊಂಡು ಬಿಡ್ತೀಯ? ಆತ ಹೇಳಿದ್ದೇನು ಗೊತ್ತಾ, ಹೆಂಡತಿನಾದರೂ ಬಿಡ್ತೇನೆ, ಕಲ್ತಿದ್ದು ಬಿಡಲ್ಲ. ಶೋಕಿಗೂ ಮತ್ತಾರನ್ನು ನೋಡಿ ದುಶ್ಚಟ ಕೋಟೆ ಹೊಕ್ಕರೆ ಬಾಗಿಲು ಶಾಶ್ವತ ಬಂದು. ಗೊತ್ತಿದ್ದು ಗೊತ್ತಿಲ್ಲದೆಯೋ ಹಳ್ಳಕ್ಕೆ ಬೀಳೋದು ಇದೆ ಅಲ್ವಾ? ದುಶ್ಚಟ ನಮ್ಮನ್ನ ನುಂಗಬಾರದಲ್ವಾ? ಸಿಗರೇಟ್ ಅಧಿವೇಶನದಲ್ಲಿ ಸಂಸದರು ಎಳೆದರು ಬಿಟ್ಟರು, ಸುದ್ದಿ ಮಾತ್ರ ವೈರಲ್. ಹೆಚ್ಚಿನ ಜನರಿಗೆ ಗೊತ್ತೇ ಇಲ್ಲದ ಈ ಸಿಗರೇಟ್ ಬ್ಲಾಸ್ಟ್. ಅದೇನು ಈ ಸಿಗರೇಟ್ ನೋಡೋಣ ಅಂತ ಹೊಸ ಹೊಸ ಗಿರಾಕಿಗಳು ಸಿಕ್ಕರು ಅಚ್ಚರಿ ಏನಲ್ಲ. ಉತ್ಪಾದಕರ ಜೋಳಿಗೆಯೂ ತುಂಬಬಹುದು. ಆದರೆ ಈ ಸಿಗರೇಟು ಎಷ್ಟು ಜನರಿಗೆ ಪರಿಚಯ ಇತ್ತು ಎಂದರೆ 1,00,000 ಜನರಲ್ಲಿ ಕೇವಲ 2%. ನಮಸ್ಕಾರ ಸ್ನೇಹಿತರೆ, ನಾನು ಶ್ರೀಪತಿ ಹೆಗಡೆ ಹಕ್ಲಾಡಿ. ನನ್ನೆಲ್ಲ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ. ದುಶ್ಚಟ ಹೇಗೆ ಸೆಳೆಯುತ್ತೆ ಅಂದರೆ, ಪ್ಲೆಜರ್ ಟ್ರಾಪ್ ಮಾನವನ ಮೆದುಳು 2 ಭಾಗಗಳಲ್ಲಿ ಕೆಲಸ ಮಾಡುತ್ತೆ. ಆನಂದ ಕೊಡುವ ಭಾಗ ಡೋಪಮಿನ್, ಮತ್ತೊಂದು ಆಲೋಚಿಸುವ ಭಾಗ ರಿಕ್ಸ್ ಫ್ಯೂಚರ್. ದುಶ್ಚಟ ಇದೆಯಲ್ಲ, ತಕ್ಷಣ ಆನಂದ ಕೊಡುತ್ತೆ. ಡೋಪಮಿನ್ ಬಿಡುಗಡೆ ಆಗುತ್ತೆ. ಆ ಕ್ಷಣದಲ್ಲಿ ಭವಿಷ್ಯದ ಸಾವು, ರೋಗ, ದುಃಖ ಎಲ್ಲವೂ ಗೌಣ. ಮೊದಲು ಶೋಕಿಗಾಗಿ, ನಂತರ ಶರಣಗತಿ. ಶುರುವಾಗೋದು ಅಂದರೆ ಒಮ್ಮೆ ಪ್ರಯತ್ನಿಸೋಣ ಏನಾಗುತ್ತೆ, ಇನ್ನೊಂದು ಎಲ್ಲರೂ ಮಾಡ್ತಾರಲ್ರಿ ನಾನು ಯಾಕೆ ಮಾಡಬಾರ್ದು, ನಾನು ಕಂಟ್ರೋಲ್ ಮಾಡಬಲ್ಲೆ ಎನ್ನೋ ಅಹಮ್ಮು. ಆಮೇಲೆ ಎಲ್ಲ ಮಣ್ಣಂಗಟ್ಟಿ. ಮೆದುಳು ಹೇಳುತ್ತೆ ಆಹಾ ಇದೆಂಥ ಸುಖ. ದೇಹ ಹೇಳುತ್ತೆ ಓ ಅದಿಲ್ವಾ ಇನ್ನಾಗೋಲ್ಲ. ಅಲ್ಲಿಂದ ಶುರುವಾಗುತ್ತೆ ಹ್ಯಾಬಿಟ್. ನಂತರ ವ್ಯಸನ. ದೀಪದ ಬೆಳಕು ಕಂಡು ಹಣ್ಣು ಅಂತ ಪತಂಗ ಬೀಳುತ್ತಲ್ಲ, ಹಾಗೆ ಪತಂಗ ಬೆಂಕಿ ಬೆಳಕು ಅಂತ ತಪ್ಪಾಗಿ ಗ್ರಹಿಸುತ್ತೆ. ದುಶ್ಚಟ ಮೊದಲು ಸುಖ ಕಾಣಿಸುತ್ತೆ, ಸ್ಟ್ರೆಸ್ನಿಂದ ಪಾರೋಗ ದಾರಿ ಅಂತ ಭಾಸ ಮಾಡಿಸುತ್ತೆ, ಒಂಟಿತನಕ್ಕೆ ಔಷಧಿ ಅಂತಲೂ ಅನಿಸುತ್ತೆ. ಆದರೆ ಅದು ಬೆಳಕಲ್ಲ, ಬೆಂಕಿ. ಸಾವು ಗೊತ್ತಿದ್ದರೂ ಯಾಕೆ ಎಡುತ್ತಾರೆ? ಇದು ಅತ್ಯಂತ ಮುಖ್ಯ. ನಾವು ಭವಿಷ್ಯ, ಸುಖ, ಈ ಕ್ಷಣ, ಮಾನವ ಮನಸ್ಸು ಈ ಕ್ಷಣದ ನೋವು ತಪ್ಪಿಸಿಕೊಳ್ಳಲು ಭವಿಷ್ಯದ ದೊಡ್ಡ ನೋವನ್ನೇ ತ್ಯಾಗ ಮಾಡುತ್ತದೆ ಅನ್ನೋದನ್ನು ಮನೋವಿಜ್ಞಾನದಲ್ಲಿ ಇಮಿಡಿಯೇಟ್ ರಿವಾರ್ಡ್ ಬಿಯಾಸ್ ಅಂತ ಕರೀತಾರೆ. ಹಾಗಾದರೆ ಈ ಸಿಗರೇಟ್ ಕಥೆಯಂತೂ ಅದು ಸಿಗರೇಟ್ ಹಾಗೇನ ಹೇಗಿರುತ್ತೆ? ಸಂಸತ್ತಿನಲ್ಲಿ ಸಿಗಾರ ಸೇದಿದ್ರೋ ಬಿಟ್ಟರು, ಆದರೆ ಸುದ್ದಿ ಅಂತ ಆಗಿದೆ. ಎಲ್ಲ ತಿಳಿಸುವ ಪ್ರಯತ್ನ ಇಲ್ಲಿದ್ದು. ಏನದು ಈ ಸಿಗರೇಟು ನೋಡ್ಕೊಂಡು ಬರೋಣ ಬನ್ನಿ. ಏಕದಮ್ ಈ ಸಿಗರೇಟ್ ವೈರಲ್ ಆಗ್ತಿರೋದು TMC ಸಂಸದ ಸೌಗತ್ ರಾಯ್, ಮಾಜಿ ಕ್ರಿಕೆಟಿಗ ಕೀರ್ತಿ ಆಜಾದ್ ಧೂಮಪಾನ. ಸಂಸದ ಅನುರಾಗ್ ಠಾಕೂರ್ ಆರೋಪಿಸಿದ್ದು BJP ವಕ್ತಾರ ಮಾಳವೀಯ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಅನುರಾಗ್ ಠಾಕೂರ್ ಸಂಸದರು ಧೂಮಪಾನ ಮಾಡುವ ಮೂಲಕ ಅವರು ತಮ್ಮ ಆರೋಗ್ಯಕ್ಕೆ ಹಾನಿ ಮಾಡುವ ಅಪರಾಧ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಈ ಸಿಗರೇಟ್ ಎಳೆಯುವ ಕೀರ್ತಿ ಆಜಾದ್ ವಿಡಿಯೋ ವೈರಲ್ ಆಗಿದ್ದು, BJP ಸಾಮಾಜಿಕ ಜಾಲತಾಣದಲ್ಲಿ ಕೀರ್ತಿ ಆಜಾದ್ ಸಿಗರೇಟ್ ಎಳೆಯುವ ವಿಡಿಯೋ ವೈರಲ್ ಮಾಡಿದ್ದಾರೆ. BJP ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಂಡಿದೆ. ಗೆಳೆಯನೇ, ಈಗ ಈ ಸಿಗರೇಟ್ ಬಗ್ಗೆ ಸ್ವಲ್ಪ ವಿವರ ಕೊಟ್ಬಿಡ್ತೀನಿ. ದುಶ್ಚಟ ದುರ್ಬಲತೆ ಅಲ್ಲ, ಅದು ಮನುಷ್ಯ ಸ್ವಭಾವ. ಇದನ್ನು ದುರ್ಬಲತೆ ಅಂತ ತೀರ್ಪು ಕೊಡಬೇಡಿ. ಇದು ಮೆದುಳಿನ ವಿನ್ಯಾಸ. ಸಮಾಜದ ಒತ್ತಡ, ಒಂಟಿತಿನ ಅರ್ಥಹೀನತೆ ಇವುಗಳ ಮಿಶ್ರಣ ದುಶ್ಚಟ. ಒಂದು ಸಾಲಿನ ಸತ್ಯ ಅಂದರೆ ದುಶ್ಚಟಗಳು ಸಾವು ಕೊಡೋದಕ್ಕೂ ಸೆಳೆಯಲ್ಲ, ಜೀವನ ನೋವಿನಿಂದ ತಾತ್ಕಾಲಿಕ ವಿಶ್ರಾಂತಿ ಕೊಡೋದಕ್ಕೆ ಸೆಳೆಯುತ್ತೆ, ಕೊನೆಗೆ ನಮ್ಮನ್ನೇ ನುಂಗುತ್ತೆ. ಎಲೆಕ್ಟ್ರಾನಿಕ್ ಸಿಗರೇಟ್ ಅಥವಾ ಇ ಸಿಗರೇಟ್ ಒಂದು ಆಟೋಮೈಸರ್ ಬ್ಯಾಟರಿ ಅಂತ ವಿದ್ಯುತ್ ಮೂಲ ಮತ್ತು ಕಾರ್ಟ್ರಿಡ್ಜ್ ಅಥವಾ ಟ್ಯಾಂಕ್ ಈ ದ್ರವಕ್ಕಾಗಿ ಕಂಟೈನರ್.
ಗೆಳೆಯರೆ, ಇಲ್ಲಿ ಕಾಣ್ತಿದೆಯಲ್ಲ, ಇದು ಈ ಸಿಗರೇಟ್. ಕಪ್ಪು ಬುರುಡೆ ಹಾಗೆ ಕಾಣ್ತಿದೆಯಲ್ಲ, ಅದು ಅದರ ಬಾಯಿ, ಅಂದರೆ ಬಾಯಿಗೆ ಇಟ್ಟುಕೊಳ್ಳುವ ಭಾಗ. ಕಪ್ಪು ಪ್ಯಾಡ್ ಹಾಗೆ ಕಾಣ್ತಿದೆಯಲ್ಲ, ಅದು ಈ ಪ್ಯಾಡ್. ಕ್ರಾಮಿಕ್ ಫೀಟಿಂಗ್ ಟೆಕ್ನಾಲಜಿ. ರೌಂಡ್ ಮುಟ್ಟಳದ ಹಾಗೆ ಕಾಣುತ್ತಲ್ಲ, ಅದು ಆಕ್ಟಿವ್ ಲೈಟ್ ಹುಪ್ ಆಕ್ಟಿವೇಟೆಡ್ ಬೂದು ಬಣ್ಣದ ಹಾಗೆ ಬ್ಯಾಟ್ರಿ. ಆದರೆ ಈ ಸಿಗರೇಟ್ ಕಾಲಾಂತರದಲ್ಲಿ ವಿನ್ಯಾಸಗೊಂಡಿದೆ, ವಿಭಿನ್ನ ವಿನ್ಯಾಸ ತಲೆಮಾರು ವರ್ಗೀಕರಿಸಿದೆ. ಮೊದಲು ತಲೆಮಾರಿನ ಈ ಸಿಗರೇಟ್ ಸಾಂಪ್ರದಾಯಿಕ ಸಿಗರೇಟ್ ಹಾಗೆ ಕಾಣುತ್ತಿತ್ತು, ಹೆಸರು ಸಿಗಾಲೈಕಸ್. ಎರಡನೇ ತಲೆಮಾರಿನ ಸಾಧನ ದೊಡ್ಡದು, ಸಾಂಪ್ರದಾಯಿಕ ಸಿಗರೇಟ್ ಹಾಗೆ ಕಾಣುವುದಿಲ್ಲ. ಮೂರನೇ ತಲೆಮಾರಿನ ಸಾಧನ ಯಾಂತ್ರಿಕ ಮೋಡ್ ಮತ್ತು ವೇರಿಯಬಲ್ ವೋಲ್ಟೇಜ್ ಸಾಧನ ಒಳಗೊಂಡಿದೆ. ನಾಲ್ಕನೇ ತಲೆಮಾರು ಉಪ ಓಮ್ ಟ್ಯಾಂಕ್, ಅಂದರೆ ಅವು 1 ಓಮ್ಗಿಂತ ಕಡಿಮೆ ವಿದ್ಯುತ್ ಪ್ರತಿರೋಧ ಹೊಂದಿದೆ, ತಾಪಮಾನ ನಿಯಂತ್ರಣ ಮಾಡುತ್ತೆ. ಹಿಂದಿನ ತಲೆಮಾರುಗಳಲ್ಲಿ ಕಂಡುಬರುವ ಫ್ರೀ ಬೇಸ್ ನಿಕೋಟಿನ್ ಬದಲಿಗೆ ಪ್ರೋಟೋನೇಟೆಡ್ ನಿಕೋಟಿನ್ ಬಳಸುವ ಫ್ಯಾಡ್ ಮಾಡ್ ಸಾಧನ ಇದು ಹೆಚ್ಚಿನ ನಿಕೋಟಿನ್ ಒದಗಿಸುತ್ತೆ. ಈ ಸಿಗರೇಟ್ ಆವಿ ಉತ್ಪನ್ನ ಬಳಸುವ ಮಿಶ್ರಣ. ಈ ದ್ರವ ಸೂತ್ರೀಕರಣ ವ್ಯಾಪಕವಾಗಿ ಬದಲಾಗುತ್ತೆ. ವಿಶಿಷ್ಟ ಈ ದ್ರವ ಪ್ರೊಪಿಲಿನ್, ಗ್ಲೈಕೋಕಾಲ್ ಮತ್ತು ಗ್ಲಿಸರಿನ್ 95% ಮತ್ತು ಸುವಾಸನೆ, ನಿಕೋಟಿನ್ ಮತ್ತು ಇತರ ಸೇರ್ಪಡೆ ಸಂಯೋಜನೆ 5% ಇರುತ್ತೆ. ಸುವಾಸನೆ ನೈಸರ್ಗಿಕ ಹಾಗೂ ಕೃತಕ ಅಥವಾ ಸಾವಯವಗಳಿಂದ ಬಳಸಬಹುದು. ಅನೇಕ ಈ ದ್ರವ 15,000ಕ್ಕೂ ಹೆಚ್ಚು ಸುವಾಸನೆ ಒಳಗೊಂಡಿರಬಹುದು. US-ನಲ್ಲಿ ಆಹಾರ ಮತ್ತು ಔಷಧಿ ಆಡಳಿತ FDA ಕಡ್ಡಾಯ ಉತ್ಪಾದನಾ ಮಾನದಂಡವಾಗಿಸಿದೆ. ಅಮೆರಿಕನ್ ಇದರ ಉತ್ಪಾದನಾ ಮಾನದಂಡಗಳಿಗೆ ಸಂಘ AEMSA ಶಿಫಾರಸು ಮಾಡಿದ ಉತ್ಪಾದನಾ ಮಾನದಂಡ. ಯುರೋಪಿಯನ್ ಒಕ್ಕೂಟದ ಮಾನದಂಡ EU ತಂಬಾಕು ಉತ್ಪನ್ನಗಳ ನಿರ್ದೇಶನದಲ್ಲಿ ಪ್ರಕಟಿಸಲಾಗಿದೆ. ಗಾಂಜಾ ವೇಪಿಂಗ್ ಮಾಡುವುದು ಸಾಮಾನ್ಯ, ನಿಕೋಟಿನ್ಗಿಂತ ಹೆಚ್ಚಿನ ತಾಪಮಾನ ಒಳಗೊಂಡಿರುತ್ತದೆ. ಬ್ಯಾಟರಿ ಚಾಲಿತ ಸಾಧನ. ನಿಕೋಟಿನ್, ಸುವಾಸನೆ ಮತ್ತು ಇತರ ರಾಸಾಯನಿಕ ಹೊಂದಿರುವ ದ್ರವ ಬಿಸಿ ಮಾಡಿ ನಿಕೋಸಾಲ್ ಆವಿ ಉತ್ಪಾದಿಸುತ್ತೆ. ಅದನ್ನೇ ಈ ಸಿಗರೇಟಿನಾಗಿ ಎಳಿತಾರೆ. ಇದು ಸಾಂಪ್ರದಾಯಿಕ ಸಿಗರೆಟ್ನಂತೆ ತಂಬಾಕು ಸುಡಿದಿದ್ದರೂ ವ್ಯಸನಕಾರಿ ನಿಕೋಟಿನ್ ಮತ್ತು ಹಾನಿಕಾರಕ ರಾಸಾಯನಿಕ ಹೊಂದಿರುತ್ತೆ. ಯುವಕರಲ್ಲಿ ಜನಪ್ರಿಯವಾಗಿದ್ದು ಆರೋಗ್ಯದ ಮೇಲೆ ಅನಿಸಿದ ಪರಿಣಾಮನೂ ಬೀರುತ್ತೆ. ಇದನ್ನು ವೇಪಿಂಗ್ ಎಂದು ಕರೆಯಲಾಗುತ್ತೆ. ಇದು ಧೂಮಪಾನ ತ್ಯಜಿಸಲು ಸಹಾಯ ಮಾಡುತ್ತೆ ಎಂದು ಕೆಲವರು ನಂಬುತ್ತಾರೆ, ಆದರೆ ಇದರ ಅಪಾಯಗಳ ಬಗ್ಗೆ ವೈದ್ಯರು ಎಚ್ಚರಿಸಿದ್ದಾರೆ. ಈ ಸಿಗರೇಟ್ ಹೇಗೆ ಕೆಲಸ ಮಾಡುತ್ತೆ ಅಂದರೆ, ಬ್ಯಾಟರಿ ಹೀಟಿಂಗ್ ಎಲಿಮೆಂಟ್ ದ್ರವ ಹೊಂದಿರುವ ಕಾರ್ಟ್ರಿಡ್ಜ್, ಟ್ಯಾಂಕ್ ಮತ್ತು ಮೌತ್ ಪೀಸ್ ಹೊಂದಿರುತ್ತೆ. ಬ್ಯಾಟರಿ ದ್ರವ ಬಿಸಿ ಮಾಡುತ್ತೆ. ನಿಕೋಟಿನ್, ಗ್ಲಿಸರಿನ್ ಮತ್ತು ಸುವಾಸನೆ ಹೊಂದಿರುವ ಏಕೋಸಾಲ್ ಉತ್ಪಾದನೆಯಾಗುತ್ತೆ. ಬಳಕೆದಾರರು ಏರೋಸಾಲ್ ಎಳೆದು ಖುಷಿ ಪಡುತ್ತಾರೆ. ಈ ಸಿಗರೇಟಲ್ಲಿ ನಿಕೋಟಿನ್, ಹಣ್ಣು, ಸಿಹಿ, ಪುದೀನದಂಥ ವಿವಿಧ ಸುವಾಸನೆ ಯುವಕರನ್ನು ಆಕರ್ಷಿಸುತ್ತೆ. ಇದರ ರಾಸಾಯನಿಕ ಪ್ರೊಪಿಲಿನ್, ಗ್ಲೈಕೋಲ್, ಗ್ಲಿಸರಿನ್ ಮತ್ತು ಕೆಲವು ವೇಳೆ ಕ್ಯಾನ್ಸರ್ ಕಾರಣವಾದ ಅಂಶಗಳನ್ನು ಹೊಂದಿದೆ. ಕ್ರೋಮಿಯಂ, ನಿಕಿಲ್, ತವರಿನಂತಹ ಲೋಹಗಳು ಸಹ ಏರೋಸಾಲ್ ಕಂಡು ಬಂದಿದೆ. ನಿಕೋಟಿನ್ ಮೆದುಳಿನ ಬೆಳವಣಿಗೆಯ ಮೇಲೆ ಪರಿಣಾಮ ಬೀರಿ ವ್ಯಸನಕ್ಕೆ ಕಾರಣವಾಗಬಹುದು. ಶ್ವಾಸಕೋಶ ಕಾಯಿಲೆ, ಹೃದ್ರೋಗ ಮತ್ತು ಕ್ಯಾನ್ಸರ್ ಅಪಾಯ ಹೆಚ್ಚಿರಬಹುದು. ಟಾಕ್ಸಿನ್, ಏರೋಸಾಲ್ ರಾಸಾಯನಿಕಗಳು DNA ಹಾನಿ ಉಂಟು ಮಾಡಬಹುದು, ಆದರೆ ಇದು ಧೂಮಪಾನ ತ್ಯಜಿಸಲು ಪರಿಣಾಮಕಾರಿ ಎಂದು ಹೇಳಿದರು. ಯುವಕರಲ್ಲಿ ಜನಪ್ರಿಯತೆ ಹೆಚ್ಚಿಸಲು ಮಾರ್ಕೆಟಿಂಗ್ ತಂತ್ರ ಬಳಸುತ್ತಿದೆ. ಈ ಸಿಗರೇಟ್ ವೇಪ್ ಅಥವಾ ವೇಪ್ ಪೆನ್ ಸಾಂಪ್ರದಾಯಿಕ ಸಿಗರೇಟ್ಗಿಂತ ಕಡಿಮೆ ಹಾನಿಕಾರಕವೆಂದು ಪರಿಗಣಿಸಲಾಗಿದ್ದರೂ ಇದು ಸಂಪೂರ್ಣವಾಗಿ ಸುರಕ್ಷಿತವಲ್ಲ ಮತ್ತು ಹಾನಿಕಾರಕ ಅಂಶವನ್ನು ಒಳಗೊಂಡಿದೆ. ಭಾರತ ಸೇರಿದಂತೆ ಹಲವು ದೇಶಗಳಲ್ಲಿ ನಿಯಂತ್ರಣ ಮತ್ತು ನಿಷೇಧದ ಕುರಿತು ಚರ್ಚೆ ನಡೀತಾ ಇದೆ. ಭಾರತದಲ್ಲಿ ಈ ಸಿಗರೇಟ್ ನಿಷೇಧಿಸಲಾಗಿದೆ, ಆದರೆ ವೇಪಿಂಗ್ ಯಾವುದೇ ಸ್ಪಷ್ಟ ನಿಷೇಧವಿಲ್ಲ. ಈ ಸಿಗರೇಟ್ ಪಸರಿಸಲು ದೇಶ ಪೆಕಾ ಎಲೆಕ್ಟ್ರಾನಿಕ್ ಸಿಗರೇಟ್ ಅಥವಾ ಕಾಯ್ದೆ 2019 ಜಾರಿಗೆ ತಂದಿದೆ. ಇನ್ನು ಕೀರ್ತಿ ಆಜಾದ್ ಸಂಸತ್ನಲ್ಲಿ ಸಿಗರೇಟ್ ಸೇರಿ ಕಾನೂನು ಮುರಿದಿದ್ದಾರೆಯೇ? ವೇಪಿಂಗ್ ಮಾಡಿದ್ದಕ್ಕಾಗಿ ಕೀರ್ತಿ ಆಜಾದ್ ವಿರುದ್ಧ ಕ್ರಮ ಕೈಗೊಳ್ಳಬಹುದಾ? ದೊಡ್ಡ ಮನುಷ್ಯರು ಏನಾಗುತ್ತೋ ಗೊತ್ತಿಲ್ಲ ಕಣ್ರಿ.
ತೃಣಮೂಲ ಕಾಂಗ್ರೆಸ್ ಸಂಸದ ಕೀರ್ತಿ ಆಜಾದ್ ಬಗ್ಗೆ ಸ್ವಲ್ಪ ವಿವರ ಕೊಟ್ಬಿಡ್ತೀನಿ. ಈತ ದೇಶಿ ಕ್ರಿಕೆಟ್ ಹೀರೋ, ಆದರೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಜೀರೋ. ವಿಶ್ವಕಪ್ ಪಂದ್ಯದಲ್ಲಿ ಪಾಲ್ಗೊಂಡಿದ್ದ. ನಂತರ ಬಿಹಾರದಲ್ಲಿ ಚುನಾವಣೆ ಎದುರಿಸಿ ಗೆದ್ದರೆ. ಪ್ರಸಕ್ತ ಪಶ್ಚಿಮ ಬಂಗಾಳದಿಂದ ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ಟಿಎಂಸಿ ಸಂಸದರ ವಿರುದ್ಧ ದೂರು ನೀಡಿದರೆ ಲೋಕಸಭಾ ನಿಯಮಗಳ ಪ್ರಕಾರ ಸದಸ್ಯರ ವಿರುದ್ಧ ಕ್ರಮ ತೆಗೆದುಕೊಳ್ಳಲಾಗುತ್ತದೆ ಅಂತ ಸ್ಪೀಕರ್ ಓಂ ಬಿರ್ಲಾ ಹೇಳಿದ್ದಾರೆ. ಅನುರಾಗ್ ಠಾಕೂರ್ ದೂರು ನೀಡಿದ್ದಾರೆ ಎನ್ನಲಾಗುತ್ತಿದ್ದು, ಬಿಜೆಪಿ ನಾಯಕ ಅಮಿತ್ ಮಾಳವೀಯ ಸಾಮಾಜಿಕ ಮಾಧ್ಯಮ ತಾಣ ಎಕ್ಸ್ನಲ್ಲಿ ವಿಡಿಯೋ ಪೋಸ್ಟ್ ಮಾಡಿದ್ದು, ಇದರಲ್ಲಿ ಕೀರ್ತಿ ಆಜಾದ್ ಸಂಸದಲ್ಲಿ ಕುಳಿತಿದ್ದಾರೆ ಎನ್ನಲಾಗುತ್ತೆ. ಗೆಳೆಯರೆ, ಈ ಸಿಗರೆಟ್ ಬೆಲೆ ಕೇಳಿದ್ರೆ ದಂಗಾಗಿ ಹೋಗ್ತೀರಾ. ಒಂದು ಸಿಗರೇಟಿನ ಬೆಲೆ ಭಾರತದಲ್ಲಿ ಎಷ್ಟು, ಏಕೆ ಬೆಲೆ ದಿನದಿಂದ ದಿನಕ್ಕೆ ಜ್ವರದ ಹಾಗೆ ಏರ್ತಾ ಇದೆ. ತುಂಬ ಸಂಖ್ಯೆಯ ಸಿಗರೇಟ್ ಸುಮಾರು 18ರಿಂದ 25 ಪ್ರತಿ ಸ್ಟಿಕ್ ಮಾರಾಟವಾಗುತ್ತೆ. ಇದು ಬ್ರ್ಯಾಂಡ್, ಸೇಲ್ಸ್ ಏರಿಯಾ, ಗುಣಮಟ್ಟ ಹಾಗೂ ತೆರಿಗೆ ಸೇರಿದಂತೆ ಬದಲಾಗಲೂಬಹುದು. ಭಾರತ ಸರ್ಕಾರ ಸೆಂಟ್ರಲ್ ಎಕ್ಸೈಸ್, GST ಮತ್ತು ಸೆಸ್ ಸೇರಿದಂತೆ ಹಲವಾರು ತೆರಿಗೆ ಸಿಗರೇಟಿನ ಮೇಲೆ ವಿಧಿಸಿದೆ. ಇದರಿಂದ ಟ್ಯಾಕ್ಸ್ 50ರಿಂದ 53ರಷ್ಟಿದ್ದು ಬೆಲೆ ಹೆಚ್ಚಾಗುತ್ತೆ. 2025 ಸೆಂಟ್ರಲ್ ಎಕ್ಸೈಸ್ ಅಮೆಂಡ್ಮೆಂಟ್ ಬಿಲ್ ಪಾಸ್ ಆಗಿದೆ. ಇದರಲ್ಲಿ 1000 ಸ್ಟಿಕ್ 2700ರಿಂದ 11,000ವರೆಗೆ ಹೊಸ ತೆರಿಗೆ ನಿಗದಿ ಮಾಡಲಾಗಿದೆ. ಇದರಿಂದ ಮುಂದಿನ ದಿನಗಳಲ್ಲಿ ಬೆಲೆ ಮತ್ತಷ್ಟು ಹೆಚ್ಚಬಹುದು ಎಂದು ತಜ್ಞರ ಅಭಿಪ್ರಾಯಪಡುತ್ತಾರೆ. ಈ ಸಿಗರೇಟ್ ಅಂದ್ರೆ ಏನು? ಅದು ಬ್ಯಾಟರಿ ಚಾಲಿತ ಎಲೆಕ್ಟ್ರಾನಿಕ್ ಸಾಧನ. ಸಿಗರೇಟ್ ಹೊಡೆಯುವ ಅನುಭವ ಕೊಡೋದಕ್ಕೆ ಮಾಡಿರೋದು, ಆದರೆ ಸುಡುವ ಕಡ್ಡಿ ಇಲ್ಲ. ಸಿಗರೇಟ್ ಹಾಗೆ ಇರುತ್ತಾ ಅಂದರೆ ಕೆಲವೊಮ್ಮೆ ಸಿಗರೇಟ್ ಥರ ಇರಬಹುದು, ಕೆಲವೊಮ್ಮೆ ಪೆನ್ USG ಥರವೂ ಇರುತ್ತೆ. ಬಳಸುವ ವಿಧಾನ ಮಾತ್ರ ಬೇರೆ. 2020-22 ಯುನೈಟೆಡ್ ಸ್ಟೇಟ್ನಲ್ಲಿ ಮಾರಾಟವಾದ ಈ ಸಿಗರೇಟ್ ಸಂಖ್ಯೆ 22.7 ಬಿಲಿಯನ್ ಯೂನಿಟ್. ಡಿಸೆಂಬರ್ 2022ರ ಹೊತ್ತಿಗೆ ಎರ್ಫ್ಬಾರ್, ABD ಸೈನ್, ಜ್ಯೂಯಲ್, NJY ಮತ್ತು ಬ್ರಿಡ್ಜ್ ಸ್ಮೋಕ್ ಜನಪ್ರಿಯ ಬ್ರ್ಯಾಂಡ್. 2020-22 ಯುನೈಟೆಡ್ ಸ್ಟೇಟ್ನಲ್ಲಿ ಮಾರಾಟವಾದ ಈ ಸಿಗರೇಟ್ ಸಂಖ್ಯೆ 22.7 ಮಿಲಿಯನ್ ಯೂನಿಟ್. ಡಿಸೆಂಬರ್ 2022 ಹೊತ್ತಿಗೆ ಆರ್ಫ್ಬಾರ್, ABD ಸೈನ್, ಜ್ಯೂಯಲ್, NJOY ಮತ್ತು ಬ್ರಿಡ್ಜ್ ಸ್ಮೋಕ್ ಜನಪ್ರಿಯ ಬ್ರ್ಯಾಂಡ್. UK ಹೆಚ್ಚಿನ ವ್ಯಾಪಿಂಗ್ ಮರುಪೂರಣ ಮಾಡಬಹುದಾದ ಸೆಟ್ ಮತ್ತು ಈ ಲಿಕ್ವಿಡ್ ಬಳಸುತ್ತೆ. ಈಗ ರಾಷ್ಟ್ರೀಯ ಆರೋಗ್ಯ ಸೇವೆಯಿಂದ ಬೆಂಬಲವೂ ಸಿಕ್ಕಿದೆ. ಇತರ ವೈದ್ಯಕೀಯ ಸಂಸ್ಥೆಗಳು ಧೂಮಪಾನ ತ್ಯಜಿಸಲು ಈ ಸಿಗರೇಟ್ ಬಳಕೆ ಒಂದು ಕಾರ್ಯಸಾಧ್ಯ ಮಾರ್ಗವಾಗಿ ಸ್ವೀಕರಿಸ್ತಾ ಇದೆ. ಇದು ದಾಖಲೆ ಸಂಖ್ಯೆಯ ಜನರಿಗೆ ವ್ಯಾಪಿಗೆ ಕಾರಣ ಆಗ್ತಾ ಇದೆ. 2019ರಲ್ಲಿ ಅಂದಾಜು 3.6 ಮಿಲಿಯನ್, 2020ರಲ್ಲಿ 3.2 ಮಿಲಿಯನ್, 2021ರಲ್ಲಿ 3.6 ಮಿಲಿಯನ್ ಏರಿದೆ. 172 ಪ್ರಸ್ತುತ ವೇಪರ್ 2024ರ ಹೊತ್ತಿಗೆ 2.2 ಮಿಲಿಯನ್ ಆಗಿದೆ. 2008ರಲ್ಲಿ ಗ್ರಾಹಕರು ಸ್ಕ್ರೂ ಡ್ರೈವರ್ ಎಂಬ ಈ ಸಿಗರೇಟ್ ರಚಿಸಿದರೆ ಅದು ಹೆಚ್ಚಿನ ಆಸಕ್ತಿ ಹುಟ್ಟುಹಾಕಿತ್ತು. ಯಾಕೆಂದರೆ ಅದು ಬಳಕೆ ಮಾಡಲು ಅವಕಾಶ ಮಾಡಿಕೊಡ್ತು. ತಯಾರಕರು ಬಳಕೆದಾರರಿಂದ ಆಯ್ಕೆ ಮಾಡಬಹುದಾದ, ಪರಸ್ಪರ ಬದಲಾಯಿಸಬಹುದಾದ ಸಾಧನ ಉತ್ಪಾದಿಸಲು ಪ್ರೇರೇಪಿಸಿತು. 2009ರಲ್ಲಿ ಚಾಯಟೆಕ್ ಈಗೋ ಸರಣಿ ಅಭಿವೃದ್ಧಿಪಡಿಸಿತು. 2012 ಆರಂಭದಲ್ಲಿ ಹೆಚ್ಚು ಮಾರಾಟವಾಗ ಕಸ್ಟಮೈಸ್ ಮಾಡಬಹುದಾದ ಈ ಸಿಗರೇಟ್ ಘಟಕ ಇದ್ದು, 2010 ದಶಕದ ಮಧ್ಯಭಾಗದಿಂದ ವೇಪಿಂಗ್ ಉತ್ಪಾದನಾ ತ್ವರಿತ ನಾವೀನ್ಯತೆ ಕಂಡಿದೆ. ಸಾಧನಗಳು ಹೆಚ್ಚು ಸಾಂದ್ರ, ಶಕ್ತಿಶಾಲಿ ಮತ್ತು ವಿಶೇಷ. ಜೂಲ್ಫಾಡ್ ಆಧಾರಿತ ವ್ಯವಸ್ಥೆ ನಿಕೋಟಿನ್, ಉಪ್ಪು ಈದ್ರವಾಗಿ ಜನಪ್ರಿಯಗೊಳಿಸಿದೆ. ಅನೇಕ ಆಧುನಿಕ ವೇಪರೈಸರ್, ಗಾಂಜಾ ಎಣ್ಣೆಗಳು, ಬಟ್ಟಿ ಇಳಿಸುವಿಕೆಗಳು ಅಥವಾ ಒಣ ಗಿಡಮೂಲಿಕೆಗಳಿಗೆ ಬಿಸಿ ಮಾಡಲು ವಿನ್ಯಾಸಗೊಳಿಸುವಂತಹ ನಮೂನೆಗಳು ಸಹಿತ ಸಿದ್ಧ ಆಗ್ತಾ ಇದೆ. ಗಾಂಜಾ ವೇಪರೈಸರ್ ಈ ಸಿಗರೇಟ್ಗಳಂತೆಯೇ ಕಾರ್ಯನಿರ್ವಹಿಸುತ್ತೆ, ಆದರೆ ನಿಕೋಟಿನ್ ಆಧಾರಿತ ಈ ದ್ರವಗಳಿಗಿಂತ ಗಾಂಜಾ ಸೇವನೆಗಾಗಿ ವಿನ್ಯಾಸಗೊಳಿಸಲಾಗಿದೆ. ಬೆಳೆಯುತ್ತಿರುವ ಕಾನೂನುಬದ್ಧ ಗಾಂಜಾ ಮಾರುಕಟ್ಟೆ ವೇಪ್ ತಂತ್ರಜ್ಞಾನದ ಮೇಲೆ ಮತ್ತಷ್ಟು ಪ್ರಭಾವ ಬೀರುವ ಸಾಧ್ಯತೆ ಇದೆ. ಜನರ ಹಳ್ಳಕ್ಕೆ ತಳ್ಳಲು ಎಷ್ಟು ಬೇಕೋ ಅಷ್ಟು ಬದಲಾವಣೆ ಆಗ್ತಾನೆ ಇದೆ. ವಿಶ್ವದಾದ್ಯಂತ ಹೆಚ್ಚುತ್ತಿರುವ ಯುವಜನರು ಸಿಗರೆಟ್ನಿಂದ ಆವಿಯಾಗ್ತಾ ಇದ್ದಾರೆ. ಯುವಜನರ ತಂಬಾಕು ಬಳಕೆ ಸುಮಾರು 70% ಕಡಿಮೆ ಆಗಿದೆ. ಹೆಚ್ಚಿನ ಯುವ ಈ ಸಿಗರೆಟ್ ಬಳಕೆದಾರರು ಇಂದಿಗೂ ಧೂಮಪಾನ ಮಾಡಿಲ್ಲ, ಆದರೆ ವೇಪ್ ಮತ್ತು ಧೂಮಪಾನ ಎರಡನ್ನು ಮಾಡುವ ಗಣನೀಯ ಅಲ್ಪಸಂಖ್ಯಾತರಾಗಿದ್ದಾರೆ. ಧೂಮಪಾನ ಮಾಡದ ಅನೇಕ ಯುವಕರು ವೇಪಿಂಗ್ ಮಾಡ್ತಾ ಇದ್ದಾರೆ.
ತಂಬಾಕು ಅಥವಾ ಗಾಂಜಾ ಸೇದುವ ಅಥವಾ ಮದ್ಯಪಾನ ಮಾಡುವ ಯುವಕರು ವೇಪಿಂಗ್ ಮಾಡುವ ಸಾಧ್ಯತೆ ಹೆಚ್ಚು. ವೇಪಿಂಗ್ ಪ್ರಯತ್ನಿಸಿದ ಯುವ ಜನರಲ್ಲಿ ಹೆಚ್ಚಿನವರು ಮೊದಲ ಬಾರಿಗೆ ಸುವಾಸನೆಯ ಉತ್ಪನ್ನ ಬಳಸ್ತಾ ಇದ್ದಾರೆ. 2015 ಅಧ್ಯಯನ ಪ್ರಕಾರ ಅಪ್ರಾಪ್ತ ವಯಸ್ಕರು ಆನ್ಲೈನ್ನಲ್ಲಿ ಈ ಸಿಗರೆಟ್ ಖರೀದಿಸಲು ಕಡಿಮೆ ಪ್ರತಿರೋಧ ಹೊಂದಿದ್ದಾರೆ ಎಂದು ಕಂಡು ಬಂದಿದೆ. ಹದಿಹರೆಯದವರು ಈ ಸಿಗರೆಟ್ ಬಳಸುವುದು ಒಪ್ಪಿಕೊಳ್ತಾ ಇದ್ದಾರೆ, ಆದರೆ ಉದಾಹರಣೆಗೆ ಹುಕ್ಕಾ ಪೆನ್ ಅನ್ನು ಬಳಸ್ತಾ ಇದ್ದಾರೆ. ಪರಿಣಾಮ ಸಮೀಕ್ಷೆ ಸ್ವಯಂ ವರದಿ ಕಡಿಮೆ ಆಗ್ತಾ ಇದೆ. 2018 ಪ್ರೌಢಶಾಲಾ ವಿದ್ಯಾರ್ಥಿಗಳು 20% ಈ ಸಿಗರೆಟ್ ಬಳಸುತ್ತಿದ್ದರು. ಆದಾಗ್ಯೂ 2020 ಈ ಸಂಖ್ಯೆ ಈ ಸಿಗರೆಟ್ ಬಳಸುವುದಾಗಿ ವರದಿಯಾಗಿದ್ದು ಪ್ರೌಢಶಾಲಾ ವಿದ್ಯಾರ್ಥಿಗಳಲ್ಲಿ 50% ಏರಿದೆ. ಕೆನಡಾದಲ್ಲಿ 2017ರಲ್ಲಿ 29% ಯುವಕರು ಈ ಸಿಗರೆಟ್ ಬಳಸುವುದಾಗಿ ವರದಿ ಮಾಡಿದೆ. 2018ರಲ್ಲಿ 32% ಏರಿಕೆಯಾಗಿದೆ. 2003 ಸುಮಾರಿಗೆ ಮಾರುಕಟ್ಟೆಗೆ ಪ್ರವೇಶಿಸಿದಾಗಿನಿಂದ ಈ ಸಿಗರೆಟ್ ಬಳಕೆ ವೇಗವಾಗಿ ಏರುತ್ತಿರುವುದಂತೂ ಸುಳ್ಳಲ್ಲ. 2011 ಜಾಗತಿಕವಾಗಿ ಸುಮಾರು 7 ಮಿಲಿಯನ್ ವಯಸ್ಕ ಈ ಸಿಗರೆಟ್ ಬಳಕೆದಾರರಿದ್ದರು. 1.1 ಬಿಲಿಯನ್ ಸಿಗರೆಟ್ ಸೇದುವವರಿಗೆ ಹೋಲಿಸಿದರೆ 2020ರಲ್ಲಿ 68 ಮಿಲಿಯನ್ಗೆ ಏರಿಕೆ ಕಂಡಿದೆ. 2021 82 ಮಿಲಿಯನ್ ಈ ಸಿಗರೆಟ್ ಬಳಕೆದಾರರಿಗೆ ಮತ್ತಷ್ಟು ಏರಿಕೆ ಕಂಡು ಬಂದಿದೆ. ಈ ಹೆಚ್ಚಳಕ್ಕೆ ಉದ್ದೇಶಿತ ಮಾರ್ಕೆಟಿಂಗ್ ಕಾರಣ ಮತ್ತು ECIJ ದಹನಕಾರಿ ಸಿಗರೆಟ್ಗಿಂತ ಅಗ್ಗ ಮತ್ತು ಸುರಕ್ಷಿತ. ಚೀನಾ, US ಮತ್ತು ಯುರೋಪ್ನಲ್ಲಿ ಈ ಸಿಗರೆಟ್ ಬಳಕೆ ಅತ್ಯಧಿಕ. ಚೀನಾ ಅತಿ ಹೆಚ್ಚು ಬಳಕೆದಾರರ ದೇಶ. ಕಡ್ಡಿ ಕೀರೋದು ಬೇಡ, ಬೆಂಕಿ ಹಚ್ಚುವ ಅವಶ್ಯಕತೆ ಇಲ್ಲ, ಬ್ಯಾಟರಿ ಆನ್ ಆಗುತ್ತೆ, ಹೊಗೆ ಇಲ್ಲ, ಇದರಲ್ಲಿ ದ್ರವ ಬಿಸಿ ಆಗುತ್ತೆ, ಇದರಿಂದ ವಾಯುವಿನಂತೆ ಕಾಣುವ ವಾಷ್ಪ ಬರುತ್ತೆ. ಈ ತಂಬಾಕು ಎಲೆಗಳಿಲ್ಲ, ಆದರೆ ಹೆಚ್ಚಿನ ಈ ಸಿಗರೆಟ್ ನಿಕೋಟಿನ್ ಇರುತ್ತೆ. ತಂಬಾಕಿನಲ್ಲಿರುವ ಅದೇ ವ್ಯಸನಕಾರಿ ಅಂಶ ಕೆಲವೊಂದು ಲಿಕ್ವಿಡ್ ನಿಕೋಟಿನ್ ರಹಿತವಾಗಿ ಇರುತ್ತೆ. ಒಟ್ಟಾರೆ ಸರಳವಾಗಿ ಹೇಳಿದರೆ ಬೆಂಕಿ ಸುಡುವ ಕಡ್ಡಿ ನಿಜವಾದ ಹೊಗೆ ವಾಷ್ಪ ನಿಕೋಟಿನ್ ಇದ್ದರೂ ಇರಬಹುದೇನು. ನಿಯಮ ಸಿಗರೇಟಿಗಿದೆಯಲ್ಲ ಹಾಗೆ ಸಂಸತ್ತಿನಲ್ಲಿ ಸಿಗರೇಟ್ ಎಳೆದಿದ್ದು ಸರಿಯಾ? ಸಂಸದರೇ ತಪ್ಪು ಮಾಡಿ ದಾರಿ ಹಿಡಿದರೆ ಸಾಮಾನ್ಯರ ಕಥೆಯಂತೂ. ಈ ಸಿಗರೇಟ್ ಕುರಿತು ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟವಾದರೆ ಮೀಡಿಯಾ ಫೋಕಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಲೈಕ್ ಹಾಗೂ ಶೇರ್ ಮಾಡೋದು ಮರಿಬೇಡಿ. ಮತ್ತೊಂದು ಹೊಸ ವಿಷಯದೊಟ್ಟಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯ ತನಕ ನಮಸ್ಕಾರ. ಜೈ ಕರ್ನಾಟಕ, ಜೈ ಹಿಂದ್.